ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರ್ರಿ, ಬೆಳಗ್ಗೆ 7:30 ಆಗೈತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನಾನು ವಿಡಿಯೋ ಕ್ಯಾಮ್ರಾ ಚಲೋ ಮಾಡೋಣ, ಮಾತಾಡಬೇಕು ನಿಮ್ಗೆ ಕೂಡ ಚಂದಾಗ ಅಂತ ಅನ್ಕೋತೀನಿ. 3 ಸಲ ಆತ್ರಿ ವಿಡಿಯೋ 1 ನಿಮಿಷ 2 ನಿಮಿಷ ವಿಡಿಯೋ ಮಾಡೋದು, ಡಿಲೀಟ್ ಮಾಡೋದು. ಒಮ್ಮೆ ಹಾಗೆ ಆಗುತ್ತೆ ಸ್ನೇಹಿತರೆ. ಅದು ನಾವು ಏನಾರ ಮಾತಾಡೋಕ್ಕೋ ಏನಾರ ಒಂದಿಷ್ಟು ಮಿಸ್ಟೇಕ್ ಆಗೋಣ, ಅಲ್ಲಿಗೆ ಮತ್ತೆ ಎಡಿಟ್ ಮಾಡೋಕೆ ಹೇಳ್ಬಿಡ ಅಂತೇಳಿ ಡಿಲೀಟ್ ಮಾಡಿಬಿಡ್ತೀನಿ ಸ್ನೇಹಿತರೆ. ನೋಡಿ, ಮನುಷ್ಯ ಆದ್ಮ್ಯಾಗ ತಪ್ಪು ಮಾಡೋದು ಸಹಜ. ಮನುಷ್ಯ ನಾ ತಪ್ಪು ಮಾಡಲ್ಲ ಅಂತ ಎಷ್ಟು ಕಾಂಪಿಟೇಷನಾಗಿ ನಾ ತಪ್ಪು ಮಾಡಬಾರ್ದು, ತಪ್ಪು ಮಾಡೋದಿಲ್ಲ ಅಂತಂದ್ರೂ ಅಲ್ಲಿ ತಪ್ಪು ಮಾಡಲೇಬೇಕ್ರಿ. ನಮ್ಮ ತಪ್ಪು ಆಗತ್ತೈತಿ. ಯಾಕಂದ್ರೆ ಮನುಷ್ಯ ಆದ್ಮ್ಯಾಗ ತಪ್ಪು ಇರತ್ತೆ ಸ್ನೇಹಿತರೆ. ಒಮ್ಮೆ ಯಾವಾಗೋ ಏನೋ ಒಂದೊಂದು ಥರ ತಪ್ಪು ಇರ್ತೈತೆ. ಅದಕ್ಕೆಲ್ಲ ನಾವು ತಲೆ ಕೆಡ್ಸೋದು ಹೋಗಬಾರ್ದು. ತಪ್ಪು ಅವಾಗೇ ತಿದ್ದುಕೊಂಡ್ಬಿಡ್ಬೇಕು. ನಾನು ಕೂಡ ಮಾತಾಡೋಕೆ ಒಂದಿಟ್ಟು ತಪ್ಪಾಗ್ತಾವೆ. ಅವಾಗೆಲ್ಲ ಮಾತಾಡೋಕ್ಕೆ ಕರೆಕ್ಟಾಗಿ ಬರ್ತಿದ್ದಿಲ್ಲ. ಇವಾಗ ಇಷ್ಟರ ಮಾತಾಡ್ತೀವಿ ಸ್ನೇಹಿತರೆ. ಶ್ರಾವಣನು ಸ್ಕೂಲಿಗೆ ಹೋಗ್ತಾರ. 7:30 ಆಗೈತಿ. 8:08ಕ್ಕೆ ಅವರೆಲ್ಲ ಡಬ್ಬಿ ರೆಡಿ ಮಾಡಬೇಕು. ಪುಟ್ಟಕ್ಕೆ ಮಾತ್ರ ಫುಲ್ ಬಿಜಿ ಆಗಿಬಿಟ್ಟ ಸ್ನೇಹಿತರೆ. ಅಂಗಡಿ ಹಾಕೇರಿ ಬರೋದೇ ಇಲ್ಲ ಅಂತ ಪುಟ್ಟಕ್ಕ ನೆನೆಸೋದಾಗ್ಬಿಟ್ಟಿದ್ರಿ ಪುಟ್ಟಕ್ಕನ. ಅವಾಗೆಲ್ಲ ಎಣ್ಣೆ ಟೈಮ್ ಪುಟ್ಟಕ್ಕ ನಮ್ಮ ಮನ್ಯಾಗ ಇರ್ತಿದ್ಲು. ನೋಡಿರ್ಬೇಕು ನೀವು ವಿಡಿಯೋದಾಗ. ಏನು ಜೀವನ ಅನ್ನೋದು ಲೈಫು ಬಿಜಿ ಇರಬೇಕು ಸ್ನೇಹಿತರೆ. ಬಿಜಿ ಇದ್ರೇ ಲೈಫು. ಈ ಕಾಲೇ ಕುಂತು ವೇಸ್ಟ್ ಆಗೋಕ್ಕಿಂತ ಒಂದು ದಾಂಧೆ ಅಂತ ಇದು ಮಾಡ್ತೀವಲ್ಲ, ಅದೊಂದು ಖುಷಿ ಆಗುತ್ತೆ ನೋಡಿ. ಆದ್ರೆ ಅಲ್ಲಿನೂ ಬೇಸರ. ಜನ್ಮಕ್ಕೆ ಎಲ್ಲಿ ಹೋದ್ರೆ ನೆಮ್ಮದಿ ಇರಲ್ಲ. ಮಾಡಿದ್ರು ಒಂದು ಬೇಸರ, ಬಿಟ್ಟರು ಒಂದು ಬೇಸರ. ಏನು ಮಾಡ್ಬೇಕ್ರಿ? ಮಾಡಲೇಬೇಕು. ಕಷ್ಟ ಬರಲಿ ಸುಖ ಬರಲಿ ಜೀವನ ನಡೆಸಲೇಬೇಕು. ಕಷ್ಟ ಅಂತ ಅನ್ಕೋಬಾರ್ದು. ಜೀವನ ಸುಖ ಬಂದಾಗ ಹಿಗ್ಬಾರ್ದು, ಕಷ್ಟ ಬಂದಾಗ ಕುಗ್ಗಬಾರ್ದು. ಈ ಮಾತ್ರ ಎಲ್ಲರೂ ಕರೆಕ್ಟಾಗಿ ತಲೆ ಇಟ್ಕೋರಿ. ಕಷ್ಟ ಬರಲಿ ಸುಖ ಬರಲಿ ಎರಡೂ ಸಮನಾಗಿ ನೋಡ್ಕೊಂಡು ಹೋಗ್ಬಿಟ್ವಿ ಅಂದ್ರೆ ನಮಗೆ ಕಷ್ಟ ಬಂದರೂ ಕಷ್ಟ ಅಂತ ಅನ್ಸಲ್ಲ, ಸುಖ ಬಂದರೂ ಸುಖ ಅಂತ ಅನ್ಸಲ್ಲ. ಎರಡೂ ಸಮನಾಗಿರ್ತಾವೆ ಸ್ನೇಹಿತರೆ. ಎರಡೂ ಪೇಸ್ಟ್ ಮಾಡಬೇಕು. ಖುಷಿಯೆಲ್ಲ ಅನುಭವಿಸೋದು, ಕಷ್ಟ ಎಲ್ಲ ಅಳೋದಂದ್ರೆ ಹತ್ರ ಕಣ್ಣೀರಿಗೆ ಅರ್ಥ ಇಲ್ಲ ಸ್ನೇಹಿತರೆ. ಕಣ್ಣೀರು ಹಾಕೋದ್ರಿಂದ ಯಾವ ಅರ್ಥ ಇಲ್ಲ. ಕಣ್ಣೀರು ಹಾಕಕ್ಕೆ ಹೋಗಲೇಬಾರ್ದು. ನನ್ನ ಅಭಿಪ್ರಾಯ ಅಂದ್ರೆ ಕಣ್ಣೀರು ಹಾಕಕ್ಕೆ ಹೋಗಲೇಬಾರ್ದು ಸ್ನೇಹಿತರೆ. ಕಣ್ಣೀರು ಹಾಕಿಂತ ಈ ನೋಡಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ನಂದೇನು ಪ್ರಾಬ್ಲಮ್ ಐತೆ ಅಂದ್ರೆ ನಮ್ಮ ಯಜಮಾನ್ರು ತೀರ್ಕೊಂಡ್ರೆ ಈಗ ಅವ್ರು ಹೋದವ್ರು ಮಾತ್ರ ಬರಲ್ಲ ಸ್ನೇಹಿತರೆ. ಅವ್ರಿಗೋಸ್ಕರ ಕಣ್ಣೀರು ಹಾಕಿ ಹತ್ರ ಬರ್ತಾರೇನ್ರಿ? ಬರಲ್ಲ. ಅದು ನಮ್ಮ ಮ್ಯಾಂಡೊಳಗೆ ಹೋಗ್ಬಿಡ್ಬೇಕು. ಅವ್ರ ಹತ್ರ ಬರ್ತಾರಾ? ಇಲ್ಲ. ನಾವು ಅವ್ರ ತಾಕ ಹೋಗೋದು, ಅವರೇ ನಮ್ಮ ತಾಕ ಬರಲ್ಲಂತೆ ಮ್ಯಾಂಡ್ ಸೆಟ್ ಮಾಡ್ಕೊಂಡು ನಾವು ಕರೆಕ್ಟಾಗಿ ಇದ್ಬಿಟ್ರೆ ಹೊಂಟೋಗ್ಬಿಡ್ತಾ. ಇಲ್ಲ ದಿನ ನೆಪ್ ಮಾಡ್ಕೊಂಡು ಅವಳು ಏನೋ ಯಾವಾಗೋ ದುಃಖ ಆಗುತ್ತಾ, ಇಲ್ಲ ಅಂತಲ್ಲ. ಯಾವಾಗೋ ಒಂದ್ಸಲ ಹತ್ವಿ, ಒಂದ್ಸಲ ಬಿಟ್ಬಿಡೋಕು. ದಿನ ಪದೇ ಅದೇ ಅದೇ ರಾಗ ಅಂದ್ರೆ ಜೀವನ ನಡೆಯಲ್ರಿ. ಯಾಕಂದ್ರೆ ಎಷ್ಟು ಹತ್ರು ಏನೋ ಮಣ್ಣಿಗತ್ತು ಕಣ್ಣು ಕಳ್ಕೊಂಡ್ರ ಸ್ನೇಹಿತರೆ. ಮಣ್ಣಿಗತ್ತು ಕಣ್ಣು ಎಂದೂ ಕಳ್ಕೊಳಕ್ಕೆ ಹೋಗ್ಬಾರ್ದು. ಆರಾಮಾಗಿ ಮತ್ತು ಈಗ ಹಂಗೆ ಐತ್ರಿ. ಮತ್ತು ಹತ್ತು ಕಣ್ಣು ಎದಕ್ಕೆ ಬರ್ತಾವ್ರಿ? ಹೋಗ್ಬಿಡ್ತಾವೆ. ಅದರ್ಲಿಂತ ಲಾಭ ಇದ್ರೆ ಅಳಬೇಕು ಸ್ನೇಹಿತರೆ. ಲಾಭ ಏನೈತಿ ಹೇಳ್ರಿ? ಈಗ ಅದು ಎಲ್ಲ ಪ್ರಕೃತಿ ನಿಯಮನ ಹೋದ್ರೆ ಮಾತ್ರ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಹಣೆ ಬರೋಕ್ಕೆ ಬಂದೈತೆ, ಇದನ್ನ ಎದುರಿಸಲೇಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮೊಳಗೆ ಬರಬೇಕು ಸ್ನೇಹಿತರೆ. ಬಂದಾಗ ಎಲ್ಲ ಹೆಣ್ಮಕ್ಳು ನನ್ನ ಥರ ಸ್ಟ್ರಾಂಗ್ ಆಗಿರೋಕೆ ಆಗುತ್ತೆ ನೋಡಿ. ಅಂತಿರ್ತೀರಿ, ಅಕ್ಕ ನೀವು ಎಷ್ಟು ಸ್ಟ್ರಾಂಗ್ ಅದೀರಿ, ನಮ್ಮದು ಅದೇ ಪರಿಸ್ಥಿತಿ ಐತೆ, ನಮಗೆ ಇರೋಕ್ಕಾಗಲ್ಲ. ಪಾಪ ನೀನೊಬ್ಬೆ ಕವಿ ಬಟ್ಟೆ ಒಯ್ಯಕ್ಕೆ ಬಂದಿದ್ಲು. ಆಕಿ ಹೆಣ್ಮಗು ರೀ. 9 ತಿಂಗಳು ಕೂಸಿತ್ತು. ಅವ್ರ ಯಜಮಾನ್ರು ತೀರ್ಕೊಂಡ್ರು. ಏನು ಮಾಡ್ಬೇಕು ಹೇಳ್ರಿ? ನಮ್ಕಿಂತ ಭಾಳ ಸಣ್ಣಕ್ಕಿ ಸ್ನೇಹಿತರೆ. ನಮ್ಕಿಂತ ಭಾಳ ಸಣ್ಣಕ್ಕಿ. ಏನು ಮಾಡೋಕ್ಕಾಗಲ್ಲ. ನಾನು ಏನಂದೆ ಅಂದ್ರೆ ಆದಷ್ಟು ಧೈರ್ಯ ಆಗಿರವ. ಏನು ಜೀವನ ಹಣೆ ಬರೋಕ್ಕೆ ಬಂದೈತಂದ್ರೆ ಅನುಭವಿಸ್ಲೇಬೇಕು. ಧೈರ್ಯನೇ ಒಂದು ಕಾರಣ. ಧೈರ್ಯ ಒಟ್ಟ ಬಿಡಬಾರ್ದು ನೀನು. ಮಗಳದಳ, ಮಗಳು ಕೂಡ ಚೆಂದಾಗಿರುವ ಅಂತ ಹೇಳಿದೆ. ಆದಷ್ಟು ಮತ್ತು ಇನ್ನೊಂದು ಏನಂದೆ ಸೊಲ್ಯೂಷನ್ ಕೊಟ್ಟನೆ ಅಂದ್ರೆ ಮತ್ತು ಏನು ಮಾಡ್ಬೇಕ್ರಿ? ಈಗ ನಾನು ಒಂದು ವಿಚಾರ ನನ್ನ ಲೈಫ್ ನೋಡಿ ನಾನು ಅನುಭವಿಸಿದ್ದು ನೋಡಿರಿ. ಅಕ್ಕಿಗೆ ಏನಂದೆ, ಇನ್ನೊಂದು ಮಗು ಹೆಂಗಾದ್ರೂ ಅಕ್ಕರದ ರೀ ಎಲ್ಲರದ ಮಗು ಈಗ ಮಗಳಂದ್ರೆ ಇರೋ ತನಕ ಅಷ್ಟೇ ಮಗಳು ಅಳಿಸ್ತೀನಿ. 18 ವರ್ಷ ತನಕ ನಮ್ಮ ಮಗಳು. 18 ವರ್ಷ ಆದ್ಮ್ಯಾಗ ಲಗ್ನ ಮಾಡಿಬಿಟ್ರೆ ಬೇರೆ ಮನೆಗೆ ಹೋಗ್ಬಿಡ್ತಾರೆ. ಮತ್ತು ಅವ್ರ ಒಬ್ಬರೇ ಒಂಟಿ ಜೀವನ ಅನುಭವಿಸ್ಬೇಕಲ್ಲ, ಭಾಳ ಕಷ್ಟ ಐತ್ರಿ. ಇನ್ನೊಂದು ಸಣ್ಣಕ್ಕೆ ಭಾಳ ಅದಾಳ್ರಿ. ಇನ್ನೊಂದು ಮದುವೆ ಆಯ್ತು. ಆಕೆಗೂ ಮನಸ್ಸು ಒಪ್ಪಲ್ಲ ಸ್ನೇಹಿತರೆ. ನಾನು ಅಂದೆ, ಅದು ಒಂದು ಮಾತಂದೆ, ಅದಕ್ಕೂ ಮನಸ್ಸು ಒಪ್ಪಲ್ಲ. ಏನು ನಿನ್ನ ಇಷ್ಟ ನಾನು ಒಂದಂದೆ, ನೀ ಹೆಂಗೆ ಡಿಸಿಷನ್ ತೊಗೊತಿ ಹಂಗಿರವ. ನಾರ ಮಾತು ತಲೆ ಹಾಕೋಬೇಡ, ನನ್ನ ಮಾತು ತಲೆ ಹಾಕೋಬೇಡ, ಇನ್ನೊಬ್ಬರ ಮಾತು ತಲೆ ಹಾಕೋಬೇಡ. ನಾನು ಇದ್ರಾಗ ಅನುಭವಿಸಲ್ಲ ಈ ಮಾತು ಹೇಳಿ ಅಂತಂದೆ. ನೋಡು ನಾಕ ಹೆಂಗೆ ಆಗುತ್ತೋ, ನನ್ನ ಬರ್ದಿದ್ದಂಗೆ ಆಗಲಿ ಅಂತೇಳಿ ಓದ್ಲಾವಿ. ಭಾಳ ಮನಸ್ಸಿಗೆ ನೋವು ಆಯ್ತು ಸ್ನೇಹಿತರೆ. ಆದರೆ ನಾವು ಆ ನೋವು ಅನುಭವಿಸ್ವಲ್ಲ, ಅವ್ರ ನೋವು ನೋಡಿ ತುಂಬ ನೋವಾಗುತ್ತೆ. ಯಾಕಪ್ಪ ದೇವ್ರು ಇಷ್ಟು ಕ್ರೂರಿ ಅದಾನ ಅಂತೇಳಿ. ಅದೇ ನೀನು ಇಡೀ ಚಂದ ಅದೇ ನೋವಾಗಿ ಒಂದಿಷ್ಟು ವಿಡಿಯೋ ಲೇಟಾಗಿ ಮಾಡೀನಿ ರೀ. ಇನ್ನು ವಿಡಿಯೋ ನೋಡಿದ್ರಿಗೆ ಅರ್ಥ ಆಗುತ್ತೆ. ಡೈಲಿ ನಾನು ವಿಡಿಯೋ ನೋಡಿದವ್ರಿಗೆ ಎಲ್ಲ ಅರ್ಥ ಆಗ ಸ್ನೇಹಿತರೆ. ಬರ್ರಿ, ನಾನು ಕೂಡ ಶ್ರಾವಣಿ ಸ್ಕೂಲಿಗೆ ಹೋಗ್ತಾ ಸಿಗ್ತೀನಿ ನಿಮ್ಗೆ.
ನೋಡಿ ಕರೆಕ್ಟ್ 8 ಗಂಟೆ ಆಗಿ ಟೈಮ್ ಬಿಸಿಲು ಎಟ್ಟೈತೆ ನೋಡಿ ಸ್ನೇಹಿತರೆ. ರಂಗೋಲಿ ಹಾಕಿದ್ದೆ, ಶ್ರಾವಣ ಅಷ್ಟು ನೀರು ಚೆಲ್ಲಿ ರಂಗೋಲಿ ಹೋಗ್ಸ್ಯಾನ. ಪುಟ್ಟಕ್ಕ ಬಂದಿದ್ಲು, ಮಾತಾಡ್ಕೋತ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟಿ ಹೊಳ್ದೆ ಈ ಬ್ಲೌಸ್ ಹಿಡ್ಕೊಡ್ಬೇಕಂತ ಅವ್ರ ಅಂಟಿ. ಪುಟ್ಟಕ್ಕ ಅಂದ್ರಿದ್ದು ನಾನೇ ಹೊಲ್ದೀನಿ, ನನ್ನ ಕಡೆ ಸೀರೆ ತೊಂದ ನಾನೇ ಹೊಲ್ದೀನಿ. ಅವ್ರ ಅಂಟಿ ಉಟ್ಕೊತಾರಂತ ಅವ್ರು ತಾಳಗದಾರ. ಪುಟ್ಟಕ್ಕ ಒಂದು ಸ್ವಲ್ಪ ದಪ್ಪ ತಾಳ ಹಿಡ್ಕೊಡು ಅಂದರು. 8:30 ತನಕ ಮಾತಾಡ್ಸ್ಬೇಡ ಅಂದೆ ಸ್ನೇಹಿತರೆ. ನಾನು ವಿಡಿಯೋ ಮುಂಜಾನೆ ಚಾಲು ಮಾಡಿ ಇವಾಗ ಮತ್ತೆ ಚಾಲು ಮಾಡಿ ಸ್ನೇಹಿತರೆ. ಮಾತಾಡ್ಸ್ಬೇಡ ಅಂದೆ. ಮತ್ತೆ ಅಕ್ಕಿ ಬಂದು ಹೋಗಿಂದ ಉಪ್ಪಿಟ್ಟು ಮಾಡಿದೆ ಸ್ನೇಹಿತರೆ. ಉಳ್ಕೊಂಡು ಯಾಕೆ 8 ಗಂಟೆ ಆಗೈತ್ರಿ. 8:30 ಹೋಗ್ತಾರೆ. ಶ್ರಾವಣಿ ಜಾಕ ಮಾಡಿ ದೇವ್ರಿಗೆ ಶ್ರಾವಣ ಕುಮಾರ ನೀರು ಬಂದ ನೀರು ತುಂಬಾಕತ್ತಾನ. ಇಷ್ಟು ಬಾಂಡೆ ಇದ್ದು ರೀ. ಶ್ರಾವಣಿ ತಿಕ್ಕಾವಡಿ ಬಾಂಡೆ. ಇವತ್ತು ನಾನು ತಿಕ್ಕಿಲ್ಲ ಸ್ನೇಹಿತರೆ. ಬಾಂಡೆ ಸ್ವಚ್ಛ ತಿಕ್ತಾವ್ರಿ. ಕೆಲಸ ಮಾಡ್ತಾರೆ ಸೇಮ್ ನೋಡಿ. ನಾ ತಿಕ್ಕಿದಾಗ ತಿಕ್ಕಾಡ್ರಿ, ಅಷ್ಟು ಕ್ಲೀನ್ ತಿಕ್ಕಾವಡಿ ಶ್ರಾವಣಿ ಬಾಂಡೆ. ಇಷ್ಟು ಬಾಂಡೆ ತಿಕ್ಕ್ಯಾಳ. ಇವಾಗ ನಾನು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೀನಿ. ಮುದ್ದೆ ಬಳಕೆ ಹೋಗ್ಬೇಕ್ರಿ. ಬರ್ರಿ ಪಟ ಪಟ ಎಲ್ಲ ಕೆಲಸ ಮುಗಿಸ್ಕೊಂಡು ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ. ಇನ್ನು ಶ್ರಾವಣನ ಜಾ ಹಾಕಿಲ್ಲ, ಅದಿಟ್ಟು ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬಟ್ಟೆ ಎಲ್ಲ ಒಗೆದು ಹಾಕಿದ್ಯಾ. ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡೆ. ಇದಿಷ್ಟು ಕಸ ಗುಡಿಸ್ಬೇಕಂದ್ಯ. ಮುದ್ದೆ ಬಾಳ್ಕೊಂಡು ಹೋಗ್ಬೇಕಲ್ಲ, ಬಿಸಿಲು ಭಾಳ ಆಗುತ್ತೆ. ಆದರೂ 10:30 ಆಗೈತೆ. ಬರ್ರಿ ಇದು ಬಂದಿಂದ ಕಸ ಗುಡಿಸ್ತೀನಿ. ಈ ಥರ ಐತೆ ನೋಡಿ ವಾತಾವರಣದಿಂದ. ಹುಡ್ರೆಲ್ಲ ಬೀರಪ್ಪನ ಗುಡಿಯಾಗ ಆಡ್ತಾಳೆ. ಎಲ್ಲ ಸುತ್ತಮುತ್ತ ಓಣ್ಯಾಗ ಎಲ್ಲರೂ ಬೀರಪ್ಪನ ಗುಡಿ ಬಾ ಕುಂದಿರ್ತಾರೆ ಸ್ನೇಹಿತರೆ. ಯಾಕಂದ್ರೆ ಬ್ಯಾಸಿಗೆ ಬಿಸಿಲು ಹಿಂಗಾಗಿ ಅಲ್ಲಿ ತಂಪಿರ್ತೀರಿ ಬೀರಪ್ಪನ ಗುಡಿಯಾಗ. ನಮಗೆ ಹೋಗೋದಾಗಲ್ಲ ನೋಡಿ ಸ್ನೇಹಿತರೆ. ನಮ್ಮ ಮನ್ಯಾಗ ಕೆಲಸ ನಮಗೆಲ್ಲ ಯಾವಾಗ ಹೋಗ್ಬೇಕು ರೀ ಗುಡಿಯಾಗ ಕುಂದ್ರು. ಮುದುಕ್ರು ಆಗ್ಬೇಕು ನೋಡಿ, ಹಂಗೆ ಆರಾಮಾಗಿ ಗುಡಿಯಾಗ ಕುಂದ್ರಾಕೆ ಬರ್ತಾರೆ. ಮುದುಕ್ರಿಗೆ ಯಾವುದು ಚಿಂತಿರಲ್ಲ. ಈಗ ಎಷ್ಟು ಬಾಂಡೆ ತಿಕ್ಕೀನಿ ರೀ ನೋಡಿರಿ. ಮುದ್ದೆ ಬಳಕೆ ಹೋಗಕ್ಕೆ ನಾನು ಸಿಂಪಲ್ಲ ರೆಡಿಯಾಗೀನಿ. ಅರ್ಜೆಂಟ್ ಇತ್ತು, ಇದೆ ಸೀರೆ ಕೈ ಸಿಗ್ತಿದ್ದು ಉಟ್ಕೊಂಡು ನೋಡಿ. ಇಂಥವೇ ಬೇಸಾಯ್ತು. ನನಗೆ ಮ್ಯಾಚಿಂಗ್ ಬ್ಲೌಸ್ ಸೀರೆ ಅಂದ್ರೆ ಭಾಳ ಇಷ್ಟ ಆಗುತ್ತೆ. ಹಿಂಗಾಗಿ ಸುಮ್ಮ ಇಡ್ಲಿಕ್ಕಂದ್ರೂ ಯಾವುದಾದ್ರು ಇಟ್ಕೊಂಡು ಹೋಗ್ಬಿಡ್ತೀವಿ ಸ್ನೇಹಿತರೆ. ಅವಿಷ್ಟು ಕೊಬ್ಬರಿ ಇದ್ದೆಲ್ಲ ತೊಗೊಂಡಿನಿ. ಒಂದು ಕೈಚಿ ಸುದ್ದ ಕೈಚಿಲ್ಲ ರೀ ಸಂತಿ ಮಾಡೋಕೆ. ಏನು ಮಾಡೋದು ಇದ್ದಿದ್ದಿರ ಶಿವ. ಟೈಮು 11 ಆಗಿ ಬಂದೆ ಸ್ನೇಹಿತರೆ. ಹೋಗುಂಬರ್ರಿ ಮತ್ತು ವಿಡಿಯೋ ಮುದ್ದೆದಾಗ ಕಂಟಿನ್ಯೂ ಮಾಡ್ತೀನಿ. ಅವ್ರಿಗೆ ಬುಕ್ಕ ಸಂತಿ ಮಾಡ್ಕೊಂಬರ 3 ದಿನ ಆತ್ರಿ ಸಂತಿಗೆ ಹೋಗ್ಬೇಕು ಅಂದೇಕಿ ಹೋಗೋದಾಗಿಲ್ಲ ಸ್ನೇಹಿತರೆ. ಇವತ್ತರ ಹೋಗಿ ಮಾಡ್ಕೊಂಬರ್ತೀನಿ. ನಾಳೆ ಬೇಕೇ ಬೇಕ್ರಿ. ಗುರುವಾರನ ಇವತ್ತು ಬುಧವಾರ, ನಾಳೆ ಗುರುವಾರ ಸಂತಿ ಬೇಕು. ಹಿಂಗಾಗಿ ಹೊಂಟೀನಿ. ಬರೀ ಮುದ್ದೆ ಬಾಕ್ ಹೋಗಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದೊಂದು ಸೀರೆ ವ್ಯಾಪಾರ ಆಯ್ತು ನೋಡಿ. ಪಿಕ್ಕು ಹಾಕಕ್ಕೆ ಕೊಟ್ಟ ಸ್ನೇಹಿತರೆ. ಹಿಂಗಾಗಿ ಇವು ಖಾಲಿ ಆದವು ರೀ. ಇವು ಬಾಕ್ಸ್ನೇ ಸೀರೆ ಹಿಂಗೆ ಮಸ್ತ್ ಇದ್ದು ರೀ. ಮತ್ತಾಗ ರೇಷ್ಮೆಗದನೆ ಕ್ವಾಲಿಟಿ ಮಾತ್ರ ಮಸ್ತ್ ಇದ್ದು. ಮುಂಜಾನೆ ವ್ಯಾಪಾರ ಆಯಿತು. ಮತ್ತು ನಮ್ಮ ಮಾಲ್ ಒಂದು ಯಾವಾಗ ಬರುತ್ತೆ ನೋಡಿ ಸ್ನೇಹಿತರೆ. ಮಾಲ್ ಹಾಕಿಸಿ ಬಂದ ಮತ್ತು 3 ದಿನ ಆಯಿತು. ಮಾಲೇ ಬಂದಿಲ್ಲ. ಹಿಂಗಾಗಿ ಬಟ್ಟೆ ಗಿರಕ್ಕೆ ಬರೋದು ಕಿಸೋದು ಹೋಗೋದು ಇದೇ ನಡೆದೈತೆ ರೀ. ಭಾಳ ಕಷ್ಟ ನೋಡಿ ಸ್ನೇಹಿತರೆ. ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಕಷ್ಟ ಇಲ್ಲರನ್ನ ಸುಖ ಸಿಗೋಲ್ಲ. ಕಷ್ಟಪಡ್ಬೇಕು ರೀ. ಎಲ್ಲರಿಗೂ ಒಂಥರ ಕಷ್ಟ ಇದ್ದೇ ಇರುತ್ತೆ. ನಮಗೂ ಒಂಥರ ಇರುತ್ತೆ ನೋಡಿ. ಪ್ರತಿಯೊಬ್ಬರು ಭೂಮಿ ಮ್ಯಾಗ ಮನುಷ್ಯ ಜೀವಿ ಇದ್ದಿಂದ ಕಷ್ಟ ಇದ್ದೇ ಇರುತ್ತೆ ಸ್ನೇಹಿತರೆ. ಕಷ್ಟ ಇಲ್ಲ ಮನುಷ್ಯ ಯಾರದ್ರಿ ಕಮೆಂಟ್ ಹಾಕಿ ನೋಡೋಣ. ಕಷ್ಟ ಇಲ್ಲ ಮನುಷ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಬ್ರೊಬ್ರು ಕಷ್ಟ ಒಂದೊಂದು ಥರ ಇದ್ದೇ ಇರುತ್ತೆ. ಅದು ಮಾತ್ರ 100ಕ್ಕೆ 100 ಸತ್ಯ ಸ್ನೇಹಿತರೆ. ಬರ್ರಿ ಮುದ್ದೆ ಒಳಗೆ ಹೋಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಸಿಕ್ಕಾಪಟ್ಟೆ ಬಿಸಿಲಾರ ರ್ಯಾಮ್ ಅಂತ ನೋಡಿ. ಹೋಗಕ್ಕೆ ಹೊಲಿನಂತೆ ಜನ್ಮ ಆದರೂ ಹೋಗ್ಲೇಬೇಕು ರೀ. ಹೋಲಿಕೆ ನೋಡಿ ಬಿಸಿಲು ಆ ನಮ್ಮನೆ ಐತಿ. ಹೋಲಿಕಾದ್ರೆ ಏನಾಗ ಸ್ನೇಹಿತರೆ, ಈಗ ಯಾರು ಇನ್ನೊಬ್ಬ ನನ್ನ ಬಿಟ್ಟು ಮಾಡೋರು ಯಾರಿಲ್ಲ. ನಾನೇ ಹೋಗಬೇಕು, ನಾನೇ ಮಾಡಬೇಕು. ಬರ್ರಿ ಹೋಗೋಣ. ನೋಡಿರಿ ಇಲ್ಲೇ ಕುಸ್ಬಿ ಎಣ್ಣೆ ರೆಡಿ ಆಗುತ್ತಾ. ಇಲ್ಲಿ ಬಂದಿದ್ದಿ ನಾವು. ಇಲ್ಲಿ ಕೊಬ್ಬರಿ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ನೋಡಿ ಸ್ನೇಹಿತರೆ. ಕೊಬ್ಬರಿ ಹಾಕ್ತಾರೆ, ಕೊಬ್ಬರಿ ಎಣ್ಣೆ ರೆಡಿ ಆಗುತ್ತಾ. ನಾನು 2 kg ಕುಸ್ಬಿ ಎಣ್ಣೆ ತೊಗೊಂಡೆ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ತಿರ್ಬೇಕು ಕೆಲಸ ಮಾಡಾಕತ್ತಾರ ಕೆಲಸದವರು. ಇಲ್ಲ ಕುಸ್ಬಿ ಹೆಂಗಾರೆ ಸೋಸಿ ಅವು ಕುಸ್ಬಿ ಹೊಡೆದು ಏನು ಮಾಡ್ತಾರೆ. ಭಾಳ ರಗಳೈತೆ ಸ್ನೇಹಿತರೆ. ಕುಸ್ಬಿ ಎಣ್ಣೆ ಮಾಡೋದು ಸಟ್ಗ ರಗಳೆಲ್ಲ ನೋಡಿ. ಸಿಕ್ಕಾಪಟ್ಟೆ ರಗಳೈತಿ ನೋಡಿ. ಹೊರಕ್ಕೆ ಬಂದ್ವಿ. ಸಂಘ ಬಸವ ಎಣ್ಣೆ ಗಾನ ಮುದ್ದೆ ಬ್ಯಾಳ ನೋಡಿ ಸ್ನೇಹಿತರೆ. ಯಾರಿಗಾದರೂ ಕುಸ್ಬಿ ಎಣ್ಣೆ ಬೇಕಾದ್ರೆ ಇಲ್ಲಿ ಸಿಗುತ್ತೆ ನೋಡಿ. ಇದು ಮಜ್ಜಿ ಕಾಂಪ್ಲೆಕ್ಸ್ ಮುಂದೆ ಸೀದಾ ಬಂದು ಹಿಂಗೆ ಒಳ್ಳಿದ್ರೆ ಈ ಎಣ್ಣೆ ಮಿಲ್ ಸಿಗುತ್ತೆ ಸ್ನೇಹಿತರೆ. ಅಲ್ಲಿಗೆ ಹೋಗ್ಬೇಕು ನೋಡಿ. ನಾನು ಸಿಕ್ಕಾಪಟ್ಟೆ ಬಿಸಿಲು ರೀ. ತುಂಬ ಸುಸ್ತಾಗುತ್ತಾ. ಏನು ಮಾಡ್ಬೇಕ್ರಿ, 200 ರೂಪಾಯಿಗೆ kg ಅಂತ ಕುಸ್ಬಿ ಎಣ್ಣೆ. 220 ರೂಪಾಯಿ ಕೊಬ್ಬರಿ ಅದು ಸ್ನೇಹಿತರೆ. ಮತ್ತು 280 ರೂಪಾಯಿ ಕೊಟ್ಟು 2 kg ಒಳ್ಳೆಯೇ ತೊಗೊಂಬಂದು ನೋಡಿ. ಚಲೋ ಇರುತ್ತೆ, ಉಣ್ಣಕ್ಕಾಗತ್ತೆ ಬಿಡ ಅಂತೇಳಿ ಇದೊಂದು ಚಾವಿ ಹಾಕೋದು ಕೊಟ್ಟು ನೋಡಿ. ಅವ್ರ ಅಂಗಡಿ ಅದು ಒತ್ತಿಂತ ಎಣ್ಣೆ ತೊಗೊಂಡವ್ರಿಗೆ ಕೊಡ್ತಾರೆ. ಪರಿಚಯ ಆಗಲಿ ಅಂತ ಸ್ನೇಹಿತರೆ. ಅಲ್ಲಿ ನಿಂತ ಬಂದು ಸೀದಾ ಕಿರಾಣಿ ಸಂತಿ ಮಾಡಿದ್ರತ್ತಂತ ಕಿರಾಣಿ ಅಂಗಡಿ ಬಂದು ನೋಡಿ. ಎಲ್ಲ ರೇಟ್ ಜಾಸ್ತಿ ಆಗಿ ಸ್ನೇಹಿತರೆ. ಮತ್ತು ಕಿರಾಣಿ ಸಂತಿ ತೊಗೊಂಡೋಗಿ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮುದ್ದೆ ನೋಡಿ. ನಾಳೆ ಸಂತಿ ನಮ್ಮ ಮುದ್ದೆ ಬಾಳದಲ್ಲಿ. ಇವತ್ತು ಬುಧವಾರ, ನಾಳೆ ಗುರುವಾರ ಸಂತಿ ನೋಡಿ ಸ್ನೇಹಿತರೆ. ಬರ್ರಿ ಮನೆಗೆ ಹೋಗಿ ಮತ್ತೆ ಸಿಗೋಣ.
ನೋಡಿ ಸ್ನೇಹಿತರೆ, ಮುದ್ದೆ ಬಾಳೆ ಅಂತ 3:30 ಬಂದೆ. ಇವಾಗ ಟೈಮ್ 6 ಗಂಟೆ ಆಗಿ ಬಂದಿತ್ರಿ. ಹುಡುಗರು ಒಂದಿಟ್ಟು ಆಟ ಆಡಿ ಆ ಕಡೆ ಈ ಕಡೆ ಒಂದಿಟ್ಟು ಮಲ್ಕೊಂಡು ಸುಸ್ತಾಗಿತ್ತು ಸ್ನೇಹಿತರೆ. ಇವತ್ತು ಮುಂಜಾನೆ ನಮ್ಮ ಮನೆಗೆ ಆಶಾ ಬಾಯರ್ ಬಂದ್ರಿ. ಆಶಾ ಬಾಯರ್ ಹೇಳಿದ್ರು ಏನ್ ನೀರು ಇರ್ತಾವ ತೆಗೆದಿಲ್ಲ ಅಂದು. ನನಗೆ ನೀರು ಗೊತ್ತಿರಲಿಲ್ಲ ಸ್ನೇಹಿತರೆ. ಬಿಚ್ಚಿ ತೆಗೆದು ಹಾಕ್ರಿ ಅಂತ ಅಂದಿದ್ರು. ಅದಕ್ಕೆ ಇದನ್ನ ನೀರೆಲ್ಲ ಚೆಲ್ಲಿ ಒರೆಸ್ಕೊಂಡು ಇದು ಹಿಂದಿನೆಲ್ಲ ವರ್ಷಿ ಇದನ್ನ ಹಾಕೋದು ಹೆಜ್ಜೆ ಐತಿ ತೆಗೆದು ಹಾಕೋದು ನನಗೆ ಗೊತ್ತಿದ್ದಿಲ್ಲ ಸ್ನೇಹಿತರೆ. ಅಮ್ಮಿ ನನಗೆ ಯಾರು ಹೇಳಿದೇ ಇಲ್ಲ, ಅವ್ರು ಹೇಳಿದಾಗ ಗೊತ್ತು ನೋಡಿ. ಇದೊಂದು ಕ್ಲೇನ್ ಆಯ್ತ್ರಿ. ಈ ಸದ್ದು ಏನೈತ್ರಿ, ಈಗ ಈ ಸದ್ದಿ ಬಿಚ್ಚಾಕ್ತೀನಿ ಸ್ನೇಹಿತರೆ. ಫ್ರಿಜ್ ಎಲ್ಲ ಒರೆಸ್ತೀನಿ, ಚುಚ್ಚು ತೆಗೆದ ಒರೆಸ್ಕೊಡ್ತೀನಿ, ಬುಡಕ್ಕೆ ಒರೆಸ್ಕೊಂಡ್ಬಿಡ್ತಿದ್ರಿ. ಈಗ ನಾಳೆಗೆ ಮನೆ ತೊಳಿದ್ಮೇಲೆ ಕ್ಲೀನ್ ಆಗುತ್ತೆ. ಇದೆಲ್ಲ ಒರೆಸಿ ಹಂಗೆ ಇಟ್ಕೊಡಿ ಫ್ರಿಜ್ ಕುಂತಲೆ. ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಹಿಂದಿಂದೆಲ್ಲ ನೀರು ಕ್ಲೀನ್ ಮಾಡಿ ಅಷ್ಟು ಒರೆಸ್ಕೊಂಡಿದ್ದೀನಿ. ತೋರಿಸ್ಬಾರ್ದು ಎಲ್ಲ ಕ್ಲೀನಾಗಿ ಮಣ್ಣಿ ತಿಕ್ಕಿಲ್ಲ ಸ್ನೇಹಿತರೆ. ಕ್ಲೀನಾಗ ತಂಗರಿ ಮಾಡಿ ಒರೆಸ್ಕೊಂಡ್ಬಿಡ್ತೀನಿ ನೋಡಿ. ಇದನ್ನು ಒರೆಸ್ಕೊಂಡು ಮಜ್ಜಿಗೆ ಮೊಸರು ಹುಡ್ರು ಹಿಡಿದು ತೆಗೆದು ತೆಗೆದು ನೋಡಿ ಇದೇ ಮಾಡ್ತಾವೆ ಮಕ್ಕಳು. ಇದೇ ಮಾಡ್ತಾವೆ ಸ್ನೇಹಿತರೆ. ಕ್ಲೀನಾಗಿ ಐತಿಲ್ರಿ, ಹೆಂಗೈತಿ ಹೇಳ್ರಿ. ಇದಿಟ್ಟು ಒರೆಸಿ ಇದಿಷ್ಟು ಒರೆಸ್ಕೋಬೇಕ್ರಿ. ಒರೆಸ್ಕೊಂಡು ತೆಗಿಬೇಕು. ನಾಳೆ ಮತ್ತು ಮುಂಜಾನೆ ಆಗಲ್ಲ ಸ್ನೇಹಿತರೆ. ಬೆಳಗ್ಗೆನೆ ಮನೆ ತೊಳೆದು ಬ್ಯಾಗ್ ಹಾಕೋದ್ರೆ ಕೆಲಸ ಆಗುತ್ತಾ. ಇವಾಗ ಇದೊಂದು ಬಾಕ್ಸ್ನ ತರ್ತೀನಿ. ಸ್ನೇಹಿತರೆ, ಬಾಕ್ಸ್ ಕಳಿಸಿರ್ತೀನಿ. ಮಧ್ಯಾಹ್ನ ಸ್ವಲ್ಪ ಕಾಯಿಪಲ್ಲೆ ಐತೆ. ಪುಟಾಣಿದ್ದು ನೋಡಿ, ಪುಟಾಣಿ ತೊಗೊಂಡು ನಾನು ಜೀರಿಗೆ ಅದಾವು. ಇದು ಏನು ಗೊತ್ತಾಗಲ್ಲ ಸಂತಿ ಮನಾಗ ಇಲ್ಲಂತೆ ಹಾಕಿಸ್ಬಿಡೋದು ಸ್ನೇಹಿತರೆ. ಆಮೇಲೆ ಕೆಡ್ಸೋಲ್ಲ ಅಳಸೋಲ್ಲ ಬಿಡಿ. ಕಡ್ತಾವಪ್ಪ ಅಳಸ್ತಾಗಿಲ್ಲ ಏನಿಲ್ಲ ಇದ್ರ ಬರ್ತಾವೆ. ಇವ್ ಮಮ್ಮಿ ತಿಕ್ಕಿಲ್ಲ ನೋಡಿ. ನಾನು ತಂದಿಂದಾನೆ ಒಂದಿನ ತಿಕ್ತಾರ ಸಾಬೂನು ಹಚ್ಚಿ ನಾನು. ಇವತ್ತ 7-8 ತಿಂಗಳಾಯ್ತು ತಿಕ್ಕೇ. ಇವತ್ತ ಅದು ಇನ್ನು ನೀರು ತುಂಬಿ ಗೊತ್ತಿಲ್ಲ, ತುಂಬಿತ್ರಿ ನೀರು. ಆಶಾ ಮೇಡಮ್ ಹೇಳಿದ್ರಿ ಅಲ್ಲಿಂದ ಫ್ರಿಜ್ಜಿನ ನೀರು ಕ್ಲೀನ್ ಮಾಡಿಲ್ಲ ಅವಾಗ ಗೊತ್ತಿಲ್ರಿ ಅಂತಂದೆ. ಇಲ್ಲ ಬಂದು ಮುದ್ದೆ ಒಳಗೆ ಕೊಟ್ಟಿದ್ನೆ, ಬಂದು ನೋಡಿರೋದಂತೆ ಹಂಗೆ ಹೋದ್ ನಾನು. ಬಂದು ನೋಡಿದ್ದೆ ಈಜಿತ್ತು ಅದೇನು ದೊಡ್ಡ ಯಪ್ಪ ಮಾರ್ತಲ್ ತಮ್ಮಚ್ಚಿನಿ, ಮಾರ್ತಲ್ ಹುಚ್ಚು ಮುಚ್ಚಿ ಕೇಳಿ ನೀರು ತೆಗಿನ ನೀರು ಚೀನಿ. ನಾನು ಗೊತ್ತಿಲ್ರಿ ನನಗೆ. ಮತ್ತಿಂದ ನೋಡಿದೆ ಈ ಮಾರ್ತಲ್ ಬೇಡ ಏನು ಬೇಡ ಚಿನ್ನಕ್ಕಂತಂದೆ. ಮತ್ತೆ ಬಿಟ್ಟು ನೋಡಿ ಸ್ನೇಹಿತರೆ. ಬರೀ ಇದಕ್ಕೆ ಫ್ರಿಜ್ ಕ್ಲೀನ್ ಮಾಡಿ ಅದು ನೋಡಿ ತಳ ಹೊಸ ತಂದಿ ಏನೇವ ಯಾವ ನಂಗೆ ಕಾಣಿಸಕತ್ತದ. ಒರೆಸ್ಬೇಕು ಮತ್ತೆ ಕ್ಲೀನಾಗ. ತಳ ಅನ್ನಕತ್ತೋ ಮಮ್ಮಿ. ಕ್ಲೀನಾಗಿ ಇಟ್ಕೋಬೇಕು. ಬರೀ ಮತ್ತೆ ನಾನು ಸಂತೆನ ಅಂತ ಬಿಚ್ಚಿ ತೋರಿಸ್ತೀವಿ ಸ್ನೇಹಿತರೆ. ಇವಾಗ ಎಷ್ಟು ಕ್ಲೀನ್ ಮಾಡ್ಕೊತೀವಿ. ಫ್ರಿಜ್ ಅಂತ ಬಂದ್ ಮಾಡಿದ್ವಿ, ಚಲೋ ಇಟ್ಟು ಒರೆಸ್ಬಾರ್ದು ಸ್ನೇಹಿತರೆ. ಕರೆಂಟ್ ಶಾನ್ ಕೊಡ್ತೈತಿ ಮಮ್ಮಿ. ನೋಡಿ ಸ್ನೇಹಿತರೆ, ಎಲ್ಲ ವರ್ಷ ಎತ್ತಿಟ್ಟ. ಇನ್ನು ಬುಕ್ಕ ಸ್ವಲ್ಪ ತಂದೀನಿ ರೀ. ಬುಕ್ಕ ಪೆನ್ ಅವ್ರಿಗೆ ಟ್ಯೂಷನ್ಗೆ ಆಗೋಷ್ಟು. ಅದೊಂದು ಕಡ್ಲಿಬೇಳೆ ಡಬ್ಬಿ ಐತೆ. ಶೇರು ಅಂತ ತಗೋವ. ಉಸು ಎತ್ತಿಟ್ಟಿ ಸ್ನೇಹಿತರೆ, ಉಸು ಎತ್ತಿಟ್ಟಿನಿ. ಫ್ರಿಜ್ಜಿನ ಬುಡಕ ಸಾಬೂನು ಪುಡಿ ಹಚ್ಚಿ ತೊಳೆದೆ. ಆ ಬ್ರಷ್ ಸಾಬೂನು ತಗೋರ. ಮುಂಜಾನೆ ಮತ್ತೆ ನೆಶಿನಾಗ ಎದ್ದು ಉಸು ಮನೆ ತೊಳಿಬೇಕು ಸ್ನೇಹಿತರೆ. ನೋಡಿ ಹಾಲು ಕೊಟ್ಟು ಹೋದ್ರು ಅರ್ಧ ಲೀಟ್ರು. 25 ರೂಪಾಯಿ ನೋಡಿ ಅರ್ಧ ಲೀಟ್ರಿಗೆ. ಕಾಶಾ ಚೀನಿ, ನಾ ಶ್ರಾವಣಿ ಕಾಶಾ ಹೊಡಿ. ನಾ ಚೀನಿ ಅಂತೀವಲ್ಲ, ಕಾಶಾ ಚೀನಿ ಅಂತ ಬಂತು ಸ್ನೇಹಿತರೆ. ಇವಾಗ ಅಡುಗೆ ಮಾಡ್ಬೇಕ್ರಿ. ಏನು ಮಾಡ್ಬೇಕಣ್ಣ, ಕೊತ್ತಂಬರಿ ತಂದೀನಿ ರೀ. ಅಷ್ಟು ಕೊತ್ತಂಬರಿ ಕಡ್ಡಿನೇ ಐತೆ ನೋಡಿ. ಚಲೋ ತೊಗೊಂಡಿನಿ ನೋಡಿ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ನೋಡಿ ಸ್ನೇಹಿತರೆ. ಸಂತಿ ಮ್ಯಾಗಿನ್ಕ ಮೊಸರು, ಅದು ಮೊಸರಿ ಮ್ಯಾಗ ಮುಚ್ಚಿರ್ತಾರ ಅಲ್ಲಿ ನೋಡವ. ಮುಚ್ಚದ್ರ ಮ್ಯಾಗ ಫ್ರಿಜ್ಜಿನ ಮ್ಯಾಗ ಮುಚ್ಚಿಡ್ಬೇಕವ. ಇಸ ಬಿಡುತ್ತೆ ತೆಗಿಯವಿನ ಸ್ವಲ್ಪ ನೋಡೋಣ ಹೆಂಗಾಗೈತೆ. ಫ್ರಿಜ್ ಎಲ್ಲ ಕ್ಲೀನ್ ಆಯ್ತು ನೋಡಿ ಸ್ನೇಹಿತರೆ. ಬಾಳೆಹಣ್ಣು ತೊಗೊಂಬಂದಿನಿ ರೀ. ನಾಳೆ ಬೋರಮ್ಮ ಕಳ್ಸಕ್ಕೆ. ಅತ್ತೆ ಕಾಯಿಪಲ್ಲೆ ತಳಕ್ಕೆ ಇಟ್ಟೀನಿ. ಸರಿ ಅಪ್ಪು ಮುಚ್ಚವಿ. ಸ್ವಚ್ಛಾತ್ರಿ ಫ್ರಿಜ್ಜಿನ ಬುಡಕ್ಕೂ ಬ್ರಷ್ ಹಚ್ಚಿ ತಿಕ್ಕಿದೆ. ಸ್ಟ್ಯಾಂಡ್ ಒರ್ಸ್ಕೊಂಡೆ. ಮುಂಜಾನೆ ಆಗಲ್ಲ ರೀ ಇವೆಲ್ಲ ಮಾಡ್ಬೇಕಂದ್ರೆ. ಆ ಸಾಬೂನು ಇದು ಬ್ರಷ್ ಒಳಗಿಡವ. ಈಗ ಆಯ್ತು ರೀ, ಅಡುಗೆ ಮಾಡ್ತೀನಿ. ಇಟ್ಟೇನಾರ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನಾನು ನೋಡಿ ಸ್ನೇಹಿತರೆ, ಅಡುಗೆನೂ ಮಾಡಿದೆ. ಸ್ವಲ್ಪ ಒಂದು 4 ರೊಟ್ಟಿ ಒಂದಿಟ್ಟು ಪಲ್ಯ ಮಾಡಿಬಿಟ್ಟೆ ಸ್ನೇಹಿತರೆ. ಏನು ಮಾಡಿರಿ, ನಾಳೆಗೂ ಮತ್ತೆ ಬ್ಯಾಳೆ ಹಾಕುತ್ತಾ ರೊಟ್ಟಿ ಪಲ್ಯ ಮಾಡಿದಾಗಲ್ಲ. ಮುಂಜಾನೆ ಉಪ್ಪಿಟ್ಟು ಮಾಡಿದ್ದೆ. ಬಿಸಿ 2 ರೊಟ್ಟಿ ಉಂಡಿವಿ. 6 ರೊಟ್ಟಿ ಮಾಡಿ ಸ್ನೇಹಿತರೆ. 6 ರೊಟ್ಟಿ ಶ್ರಾವಣಿ ಒಂದು ನಾ 3 ಉಂಡಿ. ಇನ್ನೂ 1 ರೊಟ್ಟಿ ಉದೈತಿ. ಹಾಲು ಕಾಸಿದ್ನೆಲ್ಲ ಹಾಲು ಹಾಕೊಂಡು ಉಂಡ್ರವರು. ನಾನು ಉಳ್ಳಾಗಡ್ಡಿ ಪಲ್ಯ ಮಾಡಲಿಲ್ಲ. ಉಳ್ಳಾಗಡ್ಡಿ ಹೋಳಿ ಟಮಾಟಿ ಹೋಳಿ ಎಣ್ಣೆ ಖಾರ ಹಾಕ್ಕೊಂಡು ಉಂಡೆ ಸ್ನೇಹಿತರೆ. ಇವಾಗ ಬೋರಮ್ಮ ಕಸ್ತಂದು ತತ್ತಿ ಪತ್ತಿ ತಿನ್ನಲ್ಲ. ಇಲ್ಲಿಗೆ ಒಂದು ತತ್ತಿ ಹೊರ್ಕೊಂಡು ತಿಂತಿದ್ವಿ. ಸಿಕ್ಕಾಪಟ್ಟೆ ಜಳ ನೋಡಿ. ಬಂದೆಲ್ಲ ಸಂತಿ ಹಾಕಿ ಕೆಲಸ ಭಾಳ ಆತ್ರಿ. ಫ್ರಿಜ್ಜಿನ ಬುಡಕ್ಕೆ ಅದು ಫ್ರಿಜ್ ಸರಿಸಿ ಎಲ್ಲ ಕ್ಲೀನ್ ಮಾಡಿದ್ದಿಲ್ಲ.
ಅಷ್ಟು ಕ್ಲೀನ್ ಮಾಡ್ಕೊಂಡೆ ಸ್ವಚ್ಛ ಆಯಿತು. ಶ್ರಾವಣ ಊಟ ಮಾಡ್ಯಾನ್ರಿ, ಮಲ್ಕೋಬೇಕಂತ ನೋಡಿ ಸ್ನೇಹಿತರೆ. ಹೆಂಗೆ ತೊಡೇಲಿ ಫ್ಯಾನ್ ಹಚ್ಚಕ್ಕೆ ನೋಡಿ, ಸೆಕೆ ಹಾಕೈತೈತೆ ಅಂತ್ರಿ. ಇವಾಗ ತಳಗಿಯಪ್ಪ ಕರೆಂಟ್ ಸರಿ ಸರಿ. ಶ್ರಾವಣಿ ಏನು ಮಾಡಕತ್ತ ನೋಡಿ ಸ್ನೇಹಿತರೆ. ಶ್ರಾವಣಿ ಊಟ ಆತಾ? ಏನು ಮಾಡಾಕತ್ತಿ? ಶ್ರಾವಣಿ ಹಸಿ ಡ್ಯೂಟಿ ಸ್ನೇಹಿತರೆ. ಬರೀ ಟೈಮ್ನು 9 ಗಂಟೆ ಹಾಕಂತೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಒಬ್ರು ಬಟ್ಟೆ ಸಂತಿಗೆ ಸ್ನೇಹಿತರೆ, ನಾಳೆ ಅವ್ರ ಮದುವೆ ಐತಂತ ಬಟ್ಟೆ ಸಂತಿ ಹೋಗೋದಾಗತ್ತೋ ಬೋರಾಮ ಮಾಡೋದಾಗತ್ತೋ. ಗೋಧಿ ಉಗ್ಗಿ ಅಕ್ಕಿ ಎಣ್ಣೆ ಇಟ್ಟೇನ್ರಿ ಬೋರಾಮ ಮಾಡಕ್ಕೆ. ಮುಂಚೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕ್ರಿ. ಎದ್ದಕ್ಕೆ ರೀ 4 ಗಂಟೆಗೆ ಎದ್ದು ಮನೆಗಿನ ತೊಳೆದು ಜಲ್ದಿ ಮುಗಿಸ್ಬೇಕಂತೀನಿ ರೀ. ಅಕ್ಕ 10 ಗಂಟೆಗೆ ಬರ್ತೀನಿ ಅಂದ. ಹಪ್ಪಳ ಮಾಡ್ತಾ ಅಂದ್ರಿ, ಹಪ್ಪಳ ಕಣ್ಯಾಕೆ ಅಂತ ಹಪ್ಪಳ ಮಾಡಿ ಬರೋಕೆ ಅಕ್ಕ. ಈ ವಿಡಿಯೋಲಿಗೆ ಏನು ಮಾಡ್ತೀನಿ ರೀ. ಬಾಯ್ ರೀ, ಗುಡ್ ನೈಟ್. ಶ್ರಾವಣ ಫ್ಯಾನ್ ಯಾ ನಮ್ಗೆ ನೆಚ್ಚಿನ ಹಾಂ ಶ್ರಾವಣಿ